ಸೊ ಹೋದ 2-3 ಸೆಷನ್ ಇಂದ ನಾವು ಕಾನ್ವರ್ಸೇಷನ್ ಸಂಬಂಧವಾಗಿರೋ ಟಾಪಿಕ್ಗಳನ್ನ ನೋಡ್ತಾ ಇದ್ದೀವಿ ಅಲ್ವಾ. ಟಾಪಿಕ್ಸ್ ಪರ್ಟೈನಿಂಗ್ ಟು ಕಾನ್ವರ್ಸೇಷನ್, ವಾಟ್ ಅಂಡ್ ಆಲ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೈಲ್ ವಿ ಕಾನ್ವರ್ಸೇಟ್ ವಿತ್ ಒನ್ ಅನದರ್ ಇಸ್ ಬೀನ್ ಟೋಲ್ಡ್. ನಿಮ್ಮೆಲ್ಲರಿಗೂ ಪರಿಚಯವಾಗಿರೋದೆ. ಅಲ್ಲಲ್ಲಿ ಸ್ವಲ್ಪ ವಿಷಯಗಳು ನಾವು ಬಿಟ್ಬಿಡ್ತೀವಿ, ಅದನ್ನ ನೋಡ್ಕೊಳ್ಳೋ ತರ ಈ ಒಂದು ಟಾಪಿಕ್ ಇದೆ ನಮ್ಗೆ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, conversation that happens at various places in our day-to-day life. We come across communication in these places, that is at bus stop, market, ಬೇರೆ ಎಲ್ಲೆಲ್ಲ ನೋಡ್ತೀವಿ. ಅಮ್ಮ ಅಪ್ಪ ಜೊತೆ ನಾವು ಬ್ಯಾಂಕ್ ಹೋಗ್ತೀವಿ ಅಲ್ವಾ. at bank you can either tell us market or shop. ಅಂಗಡಿಗೆ ಹೋಗುವಾಗ, ಬ್ಯಾಂಕ್ ಹೋಗುವಾಗ, ಇಲ್ಲಂದ್ರೆ ಒಂದು ಬಸ್ ನಿಲ್ದಾಣ, ಟ್ರೈನ್ ಹತ್ಬೇಕು ಅಂತ ಹೋಗ್ತಾ ಇದೀರಾ, ಅಲ್ಲಿ ಯಾರನ್ನೋ ಒಬ್ರನ್ನ ಭೇಟಿ ಆಗ್ತೀರಾ, ಅವ್ರ ಜೊತೆ ಏನ್ ಮಾತಾಡ್ತೀರಾ, ಆ ಕಾನ್ವರ್ಸೇಷನ್ ಅಂದ್ರೆ ಸರಳವಾಗಿ ಮಾತಾಡೋದೆ. ಸಣ್ಣ ಪುಟ್ಟ ವಿಷಯಗಳು ನೆನಪಲ್ಲಿ ಇಟ್ಕೋಬೇಕಲ್ವಾ, ಅದೆಲ್ಲ ನಾವು ನೋಡೋಣ. ಅದಾದ್ಮೇಲೆ ನಾವು ಎಷ್ಟೋ ಗ್ರಾಮರ್ ಟಾಪಿಕ್ಸ್ ನ ಇವಾಗ ತನಕ ಕವರ್ ಮಾಡ್ಬಿಟ್ಟಿದ್ವಿ. ಇದಾದ್ಮೇಲೆ ನಾವು ಆರ್ಟಿಕಲ್ಸ್ ಮತ್ತೆ ಕಂಜಂಕ್ಷನ್ ನ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಬಿಡೋಣ. ಅಂದ್ರೆ ಏನು, ಅದ್ರಲ್ಲಿ ಏನೆಲ್ಲ ಟೈಪ್ಸ್ ಇದೆ, ಯಾವ್ದೇ ವಿಷಯಗಳನ್ನ ನಾವು ನೆನಪಲ್ಲಿ ಇಟ್ಕೊಬೇಕು, ಇದನ್ನ ನಾವು ನೋಡೋಣ. ಓಕೆ, ಕೊನೆಯಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಕವರಿಂಗ್ ದೀಸ್ 2 ಟಾಪಿಕ್ಸ್. ಸೊ ಇದು ನಿಮ್ಗೆ ಚೆನ್ನಾಗಿ ನೆನ್ಪು ಮಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ಸಂಬಂಧವಾಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ. ಆಪ್ಷನ್ಸ್ಗಳು ಇರುತ್ತೆ ಆಸ್ ಯೂಶುವಲ್. ಸರಿಯಾಗಿರೋ ಆಪ್ಷನ್ ನೀವು ಚೂಸ್ ಮಾಡ್ತೀರಾ. ನೋಡೋಣ ಒಂದೊಂದಾಗಿ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಇದೆ ನಾನು ಹೇಳಿದ್ದೀನೋ ಅವೆಲ್ಲ ಒಂದೊಂದಾಗಿ ನಾವು ನೋಡೋಣ, ಆಯ್ತಾ. ಒಂದು ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರೆ ಕಾನ್ವರ್ಸೇಷನ್ ಎಟಿಕ್ವೇಟ್ ಇನ್ ಪಬ್ಲಿಕ್ ಪ್ಲೇಸಸ್. ಯಾವ್ದೆಲ್ಲ ವಿಷಯಗಳು, ಸಣ್ಣ ಪುಟ್ಟ ವಿಷಯಗಳು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಈ ವಿಷಯಗಳನ್ನ ನಮ್ಗೆ ಉಪಯೋಗವಾಗುತ್ತೆ ಮಾತಾಡುವಾಗ. ಏನ್ ಮ್ಯಾಮ್ ಸರಿಗೆ ಮಾತಾಡ್ತೀವಲ್ವಾ, ಮಾರ್ಕೆಟ್ ಅಲ್ಲಿ, ಬ್ಯಾಂಕ್ ಅಲ್ಲಿ ನಾವೇನು ಅಷ್ಟೇನು ಹೆಚ್ಚಾಗಿ ಮಾತಾಡಲ್ಲ ಅಲ್ವಾ. ಅಮ್ಮ ಅಪ್ಪ ಜೊತೆ ಹೋಗ್ತೀವಿ, ಅವ್ರ ಜೊತೆ ಬರ್ತೀವಿ ಅಷ್ಟೇ ತಾನೆ. ಇದ್ರೂ ನಾವು ಬೆಳಿತಾನೆ ಇದೀವಲ್ವಾ, ಕೆಲವು ವಿಷಯಗಳನ್ನ ನಾವು ನೆನಪಲ್ಲಿ ಇಟ್ಕೊಬೇಕು. ಸೊ ದಟ್ ಇಟ್ ಹೆಲ್ಪ್ಸ್ ಇನ್ ಆರ್ ಕಮ್ಯುನಿಕೇಶನ್. ಸೊ ವೈ ಕಾನ್ವರ್ಸೇಷನ್ ಎಟಿಕ್ವೇಟ್ ಮ್ಯಾಟರ್ಸ್, ಯಾಕೆ ಅದು ಮುಖ್ಯ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾಕೆ ಅದು ಮುಖ್ಯ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ, ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದು ಮಾತ್ರ ಅಲ್ಲದೆ ನಾವು ಬೇರೆಯವ್ರಿಗೆ ಎಷ್ಟು ಮಟ್ಟ ರೆಸ್ಪೆಕ್ಟ್ ಕೊಡ್ತಿದೀವಿ ಅನ್ನೋದು ನಾವು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ಬಿಡತ್ತೆ ಅಲ್ವಾ. ಇಟ್ ಕ್ರಿಯೇಟ್ಸ್ ಅ ಪಾಸಿಟಿವ್ ಇಂಪ್ರೆಷನ್, ಒಳ್ಳೆ ಇಂಪ್ರೆಷನ್ ನಮ್ಮ ಬಗ್ಗೆ ಅವರಲ್ಲಿ ಬರುತ್ತೆ. ಅದು ಮಾತ್ರ ಅಲ್ಲದೆ ಇಟ್ ಅವಾಯ್ಡ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ನಾವು ಕ್ಲಿಯರ್ ಆಗಿ ಮಾತಾಡಿದ್ರೆ, ಏನ್ ಪಾಯಿಂಟ್ ರಿಕ್ವೈರ್ಡ್ ಪಾಯಿಂಟ್ ಟು ಪಾಯಿಂಟ್ ಆಗಿ ಮಾತಾಡಿದ್ರೆ, ಇಟ್ ಡೆಫಿನೆಟ್ಲಿ ಅವಾಯ್ಡ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡ್ ಇಟ್ ಕ್ರಿಯೇಟ್ಸ್ ಆಲ್ ಟುಗೆದರ್ ಅ ಗುಡ್ ಇಂಪ್ರೆಷನ್ ಅಬೌಟ್ ಅಸ್. ಸೊ ಯಾಕೆ ಈ ಕಾನ್ವರ್ಸೇಷನ್ ಎಟಿಕ್ವೇಟ್ ಅನ್ನೋದು ತುಂಬಾ ಮುಖ್ಯ ಅಂದ್ರೆ, ನಾವು ಮಾತಾಡೋದಿಕ್ಕೆ, ಕ್ಲಿಯರ್ ಆಗಿ ಮಾತಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬೇರೆಯವ್ರ ಮೇಲೆ ನಾವು ಇಟ್ಟಿರೋ ಮರ್ಯಾದೆನ ಅದನ್ನ ತಿಳಿಸುತ್ತೆ. ಅದ್ ಮಾತ್ರ ಅಲ್ಲದೆ ಒಳ್ಳೆಯ ಒಂದು ಇಂಪ್ರೆಷನ್ ನಮ್ಮ ಬಗ್ಗೆ ಅವರಲ್ಲಿ ಕ್ರಿಯೇಟ್ ಆಗುತ್ತೆ. ಇಟ್ ಅವಾಯ್ಡ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ತಪ್ಪು ತಿಳ್ಕೊಳ್ಳಲ್ಲ ನಮ್ಮ ಬಗ್ಗೆ. ಸೊ ಜನರಲ್ ಪಾಯಿಂಟ್ಸ್ ಟು ರಿಮೆಂಬರ್, ಏನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕಪ್ಪ. ಯೂಸ್ ಪೊಲೈಟ್ ವರ್ಡ್ಸ್ ಲೈಕ್ ಪ್ಲೀಸ್, ಥ್ಯಾಂಕ್ ಯು. ಈ ಗ್ರೀಟಿಂಗ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ ಫಸ್ಟ್ ಕ್ಲಾಸ್ ಅಲ್ಲಿ. ಗ್ರೀಟಿಂಗ್ಸ್, ಯಾರನ್ನೇ ಒಬ್ರು ಫಸ್ಟ್ ಟೈಮ್ ಭೇಟಿ ಆಗ್ತಿದ್ದೀರಾ, ಇಲ್ಲಾಂದ್ರೆ ತುಂಬಾ ದಿನ ಆದ್ಮೇಲೆ ಭೇಟಿ ಆಗ್ತಿದ್ದೀರಾ ಅಂದ್ರೆ ಏನ್ ಮಾಡ್ತೀರಾ, ಅವ್ರನ್ನ ಗ್ರೀಟ್ ಮಾಡ್ತಿದ್ದೀರಾ, ಹೆಂಗಿದ್ದೀರಾ, ಹೇಗ್ ನಡೀತಾ ಇದೆ, ಈ ತರ ವಿಷಯಗಳನ್ನ ಕೇಳಾದ್ಮೇಲೆನೆ ನೀವು ಯಾವ್ದ್ರ ಬಗ್ಗೆ ಮಾತಾಡ್ಬೇಕೋ ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ತೀರಾ
ಕರೆಕ್ಟಾ? ಸೊ ತುಂಬಾ ಮುಖ್ಯವಾಗಿರೋದು ಪೊಲೈಟ್ ವರ್ಡ್ಸ್ನ ನಾವು ಬಳಸಬೇಕು. ಪ್ಲೀಸ್, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ, ಇಂತಹ ವರ್ಡ್ಸ್ಗಳನ್ನ ನಾವು ಕಮ್ಯುನಿಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೇನೆ ಇಟ್ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಒನ್ ಮೊಮೆಂಟ್ will definitely create a good impression about us. Speak clearly. ಇದು ಇಂತಹ ಜಾಗದಲ್ಲೇ ನಾನು ಕ್ಲಿಯರ್ ಆಗಿ ಮಾತಾಡ್ಬೇಕಂತಾರೆ ಇಲ್ಲ. ಇನ್ ಜನರಲ್, ವೈಲ್ ವಿ ಕಮ್ಯುನಿಕೇಟ್ ವಿತ್ ಅನದರ್ ಪರ್ಸನ್, ಇಫ್ ಅಟ್ ಆಲ್ ವಿ ಕೀಪ್ ದೀಸ್ ಪಾಯಿಂಟ್ಸ್ ಇನ್ ಮೈಂಡ್ ಇಟ್ ಸೆಲ್ಫ್, ಇಟ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ವಾಟ್ ಎವರ್ ವಿ ಥಾಟ್, ಇಟ್ ವಿಲ್ ಬಿ ಡೆಲಿವರ್ಡ್ ಈಸಿಲಿ. ನಾವೇನ್ ಅನ್ಕೊಂಡಿದೀವೋ ಅದು ಹೋಗಿ ಅವ್ರ ಹತ್ರ ಕ್ಲಿಯರ್ ಆಗಿ ಹೋಗಿ ಸೇರತ್ತೆ. ಸೊ ಸ್ಪೀಕ್ ಕ್ಲಿಯರ್ಲಿ ಅಂಡ್ ಅಟ್ ಅ ಮಾಡ್ರೇಟ್ ವಾಲ್ಯೂಮ್. ತುಂಬಾ ಕಿರ್ಚಿ ಮಾತಾಡ್ಬಾರ್ದು. ಏನ್ ಮಾತಾಡ್ತಿದ್ರೋ ಟು ದ ಪಾಯಿಂಟ್ ಕ್ಲಿಯರ್ ಆಗಿ ಮಾತಾಡ್ಬೇಕು. ನಿಮ್ ವಾಲ್ಯೂಮ್ ತುಂಬಾ ಮೆತ್ತಗೆ ಅಂದ್ರೆ ಕೇಳಿಸೋ ರೀತಿಯಲ್ಲಿ ಇರ್ಬೇಕು, ಆದ್ರೆ ಮಾಡ್ರೇಟ್ ವಾಲ್ಯೂಮ್ ಆಗಿ ಮಾತಾಡ್ಬೇಕು. ಲಿಸನ್ ಕೇರ್ಫುಲಿ ವಿತೌಟ್ ಇಂಟರಪ್ಟಿಂಗ್. ಬೇರೆಯೊಬ್ರು ಮಾತಾಡ್ತಿದಾರಾ, ಅವ್ರು ಮಾತಾಡುವಾಗ ಮಧ್ಯದಲ್ಲೇ ಹೋಗಿ ಮಾತಾಡೋಂಗಿಲ್ಲ. ಅವ್ರು ಮಾತಾಡಿ ಮುಗಿಸೋ ತನಕ ಪೇಷನ್ಸ್ ಇಂದ ಕೇಳಿಸ್ಕೋಬೇಕು. ಯು ನೀಡ್ ಟು ಲಿಸನ್ ಕೇರ್ಫುಲಿ. ಅದಕ್ಕೆ ಸ್ಪೀಕ್ ಲೆಸ್ ಲಿಸನ್ ಮೋರ್ ಅಂತಾರೆ. ಯಾವಾಗ್ಲೂ ನಾವು ಮಾತನ್ನ ಕಮ್ಮಿ ಮಾಡಿ ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೇನೆ ದಟ್ ಕಮ್ಯುನಿಕೇಶನ್ ವಿಲ್ ಗ್ರೋ. ಯೂಸ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಇವಾಗ ನಾನು ಮಾತಾಡ್ತಿದ್ದೀನಿ ಒಬ್ರ ಹತ್ರ, ಅವ್ರ ಕಣ್ಣನ್ನು ನೋಡಿ ನಾನು ಮಾತಾಡ್ಬೇಕು. ಅವ್ರು ಮಾತಾಡ್ತಿದಾರ ನನ್ನ ನೋಡಿ, ನಾನು ಎಲ್ಲೋ ಬೀದಿ ಕಡೆನೋ ಬೇರೆ ಯಾರನ್ನೋ ನೋಡಿ ಮಾತಾಡಿದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ನಾವು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಿಲ್ವೋ ಏನೋ, ಅವ್ರಿಗೆ ನಾನು ಮಾತಾಡೋ ಟಾಪಿಕ್ ಅವ್ರಿಗೇನು ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರನೇ ಅವ್ರು ಎಲ್ಲೋ ನೋಡ್ತಿದಾರ ಅನ್ನೋ ಥಾಟ್ ನಮ್ಮಲ್ಲಿ ಬರುತ್ತೆ ಅಲ್ವಾ? ಸೊ ಯು ನೀಡ್ ಟು ಯೂಸ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಹೌದಾ, ನಿಮ್ ಐಬ್ರೋಸು, ನಿಮ್ ಕಣ್ಣು, ನೀವು ಏನ್ ಕೇಳಿಸ್ಕೊಳ್ತಿರೋ ಅದೆಲ್ಲ ಅದು ಎಕ್ಸ್ಪ್ರೆಸ್ ಮಾಡತ್ತೆ ಅಲ್ವಾ? ಸೊ ಏನಾದ್ರು ಒಂದು ವಿಷಯ ಹೌದಾ ಅಂತ ಕೇಳಿದ್ರೆ ಬೈ ನಾಡಿಂಗ್ ಯೋರ್ ಹೆಡ್, ಇಲ್ಲ ಅಂದ್ರೆ ಬೈ nodding your head left to right, that also indicates whether you are actively listening to the other person. ತುಂಬಾ ಗಮನ ಕೊಟ್ಟು ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಇದೆಲ್ಲ ನಮ್ಗೆ ತಿಳಿಸುತ್ತೆ. ಕರೆಕ್ಟಾ? ಇದೆಲ್ಲ ಸಣ್ಣ ಪುಟ್ಟ ವಿಷಯ. ನಾವು ದಿನ ಒಬ್ಬರ ಹತ್ರ ಮಾತಾಡುವಾಗ್ಲೂ ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಸೊ ಇಟ್ ವಿಲ್ ಕ್ರಿಯೇಟ್ ಅ ಲಾಂಗ್ ಲಾಸ್ಟಿಂಗ್ ಇಂಪ್ರೆಷನ್ ಆನ್ ಅಸ್. ವೇಟ್ ಪೇಷಂಟ್ಲಿ ಅಂಡ್ ಸ್ಟ್ಯಾಂಡ್ ಇನ್ ಅ ಕ್ಯೂ. ಇದು ಎಲ್ಲಿ ಮ್ಯಾಮ್? ಇದು ಒಂದು ಬಸ್ ಸ್ಟಾಪ್ ಅಲ್ಲಿ ಹೋಗ್ತಿದ್ದೀರಾ, ಅವ್ರ ಹತ್ರ ಏನೆಲ್ಲ ಕೇಳ್ತೀರಾ? ಫಸ್ಟ್ ಟೈಮ್ ಆ ಬಸ್ ನಿಲ್ದಾಣದಲ್ಲಿ ನೀವು ಕಾಯ್ತಾ ಇದ್ದೀರಾ, ಯಾವುದೋ ಒಂದು ಬಸ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಆದ್ರೆ ತುಂಬಾ ಹೊತ್ತಾಯ್ತು, ಏನ್ ಮಾಡೋದು ಅಂತ ಗೊತ್ತಿಲ್ಲ, ಬರತ್ತಾ ಬರಲ್ವಾ, ಬೇರೆ ಎಲ್ಲಾದ್ರೂ ಹೋಗಿ ನಿಂತ್ಕೋಬೇಕಾ ಅನ್ನೋ ಡೌಟ್ಸ್ ಎಲ್ಲ ನಿಮ್ಮಲ್ಲಿ ಬರ್ತಿದೆ. ಸೊ ಏನ್ ಮಾಡ್ತೀರಾ? ಯು ನೀಡ್ ಟು ವೇಟ್ ಪೇಷಂಟ್ಲಿ ಅಂಡ್ ಸ್ಟ್ಯಾಂಡ್ ಇನ್ ಅ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂದ್ರೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಮೆತ್ತಗ್ ಮಾತಾಡ್ಬೇಕು. ಸ್ಪೀಕ್ ಸಾಫ್ಟ್ಲಿ ಅಂಡ್ ಅವಾಯ್ಡ್ ಶೌಟಿಂಗ್. ಆಸ್ಕ್ ಕ್ವೆಶನ್ಸ್ ಪೊಲೈಟ್ಲಿ. ತುಂಬಾ ಮೆತ್ತಗೆ. ಯಾವಾಗ ರೀ ಇಲ್ಲಿ ನಿಂತಿದ್ದೀನಿ ತುಂಬಾ ಹೊತ್ತಾಗಿ, ಎಷ್ಟೊತ್ತಿಗೆ ಈ ಬಸ್ ಬರತ್ತೆ ಗೊತ್ತಿದ್ಯಾ ನಿಮ್ಗೆ? ಯು ನೀಡ್ ಟು ಆಸ್ಕ್ ಪೊಲೈಟ್ಲಿ. ಗಿವ್ ಸ್ಪೇಸ್ ಟು ಎಲ್ಡರ್ಲಿ ಪೀಪಲ್ ಅಂಡ್ ಚಿಲ್ಡ್ರನ್. ಅಕಸ್ಮಾತ್ ಆ ಬಸ್ ಸ್ಟ್ಯಾಂಡ್ ಅಲ್ಲೋ ಆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ತುಂಬಾ ವಯಸ್ಸಾದವರು, ಸಣ್ಣ ಪುಟ್ಟ ಮಕ್ಕಳು ಟ್ರಾವೆಲ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಜಾಗ ಕೊಡ್ಬೇಕು. ಸೊ ಇಟ್ ವಿಲ್ ಕ್ರಿಯೇಟ್ ಅ ಗುಡ್ ಥಿಂಗ್ ಇಂಪ್ರೆಷನ್ ಅಬೌಟ್ ಯು. ದೊಡ್ಡೋರಿಗೆ ಮರ್ಯಾದೆ ಕೊಡ್ತಿದೀವಿ ಅನ್ನೋ ತರ ಗೊತ್ತಾಗತ್ತೆ. ಸೊ ಈ ಪಾಯಿಂಟ್ಸ್ ಎಲ್ಲ ಗಮನ ಕೊಟ್ಟಿದ್ರೆ ತುಂಬಾ ಒಳ್ಳೇದಾಗತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ದಟ್ ವಿ ಕೀಪ್ ಇನ್ ಮೈಂಡ್ ಅಟ್ ದಿ ಬಸ್ ಸ್ಟಾಪ್. ಸೊ ಆ ಕಾನ್ವರ್ಸೇಷನ್ ನಾನು ತೋರಿಸ್ತೀನಿ. ಫಸ್ಟ್ ಯು ನೀಡ್ ಟು ಕೀಪ್ ದೀಸ್ ಪಾಯಿಂಟ್ಸ್ ಇನ್ ಯೋರ್ ಮೈಂಡ್. ಓಕೆ? ಬಸ್ ಸ್ಟಾಪ್ ಡೂಸ್ ಅಂಡ್ ಡೋಂಟ್ಸ್. ಡೂ ಗ್ರೀಟ್ ಪೀಪಲ್ ರೆಸ್ಪೆಕ್ಟ್ಫುಲಿ. ಮರ್ಯಾದೆ ಕೊಟ್ಟು ಅವ್ರನ್ನ ಗ್ರೀಟ್ ಮಾಡಿ. ಡೂ ಆಸ್ಕ್ ಫಾರ್ ಇನ್ಫಾರ್ಮೇಶನ್ ಪೊಲೈಟ್ಲಿ. ಡೋಂಟ್ ಆರ್ಗ್ಯೂ ಆರ್ ಯೂಸ್ ರೂಡ್ ಲ್ಯಾಂಗ್ವೇಜ್. ಜಗಳ ಮಾಡೋ ತರಾನೋ ರೂಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋಂಗಿಲ್ಲ. ನಿಮ್ಗೆ ಒಂದು ವಿಷಯ ಸಿಕ್ಲಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕೇಳಿ, ಇಲ್ಲಾಂದ್ರೆ ಆ ಇನ್ನು ಮೆತ್ತಗೆ ಈ ಪೊಲೈಟ್ ಮ್ಯಾನರ್ ಹೇಗ್ ಸಿಗುತ್ತೋ ಆ ತರ ಮಾತಾಡ್ಬೇಕು. ಡೋಂಟ್ ಡಿಸ್ಟರ್ಬ್ ಅದರ್ಸ್ ವಿತ್ ಲೌಡ್ ಕಾನ್ವರ್ಸೇಷನ್. ನಿಮ್ ಜೊತೆ ಬೇರೆಯವರು ಪ್ರಯಾಣ ಮಾಡ್ತಿರ್ತಾರೆ, ಅವ್ರು ಇದಾರ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವ್ರು ಇದಾರ ಅನ್ನೋದನ್ನ ಮರ್ತೋಗ್ಬಿಟ್ಟು ತುಂಬಾ ಜೋರಾಗಿ ಮಾತಾಡೋದು, ಕಿರ್ಚಿ ಮಾತಾಡೋದು, ಅದು ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗತ್ತಲ್ಲ. ಸೊ ವಿ ಶುಡಂಟ್ ಡಿಸ್ಟರ್ಬ್ ಅದರ್ಸ್ ಅಂಡ್ ಅವಾಯ್ಡ್ ಲೌಡ್ ಕಾನ್ವರ್ಸೇಷನ್ಸ್. ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಿಲ್ಲ ಆ ಬಸ್ಸಲ್ಲಿ, ನಿಮ್ ಜೊತೆ ಎಷ್ಟೋ
ಪ್ರಯಾಣಿಗಳು ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಗ್ರೀಟ್ ದೆಮ್, ಆಸ್ಕ್ ಇನ್ಫಾರ್ಮೇಶನ್ ಪೊಲೈಟ್ಲಿ, ಯಾರ ಜೊತೆನೋ ಆರ್ಗ್ಯೂನೋ ರೂಡ್ ಲ್ಯಾಂಗ್ವೇಜ್ ಉಪಯೋಗಿಸೋಂಗಿಲ್ಲ. ಅದಲ್ಲದೆ ಬೇರೆಯವರು ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಿದ್ದಾರೆ, ಅವ್ರು ಇದಾರ ಅನ್ನೋ ನಮ್ಮ ಮನಸ್ಸಲ್ಲಿ ನೆನ್ಕೊಂಡು we should we should avoid using loud conversations. At the bank, speak in a calm and respectful tone. ವೇಟ್ ಫಾರ್ ಯೋರ್ ಟರ್ನ್ ಪೇಷಂಟ್ಲಿ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ನಾವು ಕಾಯ್ತಿದೀವಿ ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಬರ್ತಾರೆ, ಟೋಕನ್ ನಂಬರ್ನ ಕರೀತಾರೆ. ಆ ಟೋಕನ್ ನಂಬರ್ ಪ್ರಕಾರನೇ ನಾವು ಹೋಗ್ಬೇಕು. ನನ್ನ ಟೋಕನ್ ನಂಬರ್ ಕರೀಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮುಂದೆ ಹೋಗಿ ನಿಂತ್ಕೊಳ್ಳಂಗಿಲ್ಲ. ಏನ್ ಟೋಕನ್ ನಂಬರೋ ಆ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಯು ನೀಡ್ ಟು ವೇಟ್, ಶುಡ್ ಯು ಹ್ಯಾವ್ ಪೇಷನ್ಸ್. ಎಕ್ಸ್ಪ್ಲೇನ್ ಯುವರ್ ಪರ್ಪಸ್ ಕ್ಲಿಯರ್ಲಿ. ನೀವು ಯಾವ ಕಾರಣಕ್ಕೋಸ್ಕರ ಬ್ಯಾಂಕ್ ಬಂದಿರಾ, ನಿಮ್ಗೆ ಏನ್ ಸಾರ್ಟ್ ಔಟ್ ಆಗ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಮೇಂಟೈನ್ ಪ್ರೈವಸಿ ವೈಲ್ ಸ್ಪೀಕಿಂಗ್. ಇವಾಗ ಬ್ಯಾಂಕ್ ಹೋಗ್ಬಿಟ್ಟಿದ್ದೀರಾ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬೇಕಾಗಿದೆ, ಇಲ್ಲಾಂದ್ರೆ ಬೇರೆ ಯಾರೋ ಕೊಟ್ಟಿದ್ದಾರೆ, ಆ ಅಕೌಂಟ್ ನಂಬರ್ನ ಕಿರ್ಚಿ ದೊಡ್ಡದಾಗಿ ಎಲ್ಲಾರ್ಗೂ ಕೇಳಿಸ್ಕೊಳ್ಳೋ ತರ ಮಾತಾಡಂಗಿಲ್ಲ. ಯು ನೀಡ್ ಟು ಕಮ್ಯುನಿಕೇಟ್ ವಿತ್ ದ ರೆಸ್ಪೆಕ್ಟಿವ್ ಬ್ಯಾಂಕ್ ಅಫಿಷಿಯಲ್ಸ್ ಇನ್ ಅ ಸಾಫ್ಟ್ ಮ್ಯಾನರ್. So you need to maintain privacy while speaking. So use formal and respectful language. Listen carefully to the instruction. Thank the staff after receiving help. ಅವರಿಂದ ಒಂದು ಸಹಾಯ ಆಗಿದೆ ಅಂದ್ರೆ, ಅವರಿಂದ ನಮ್ಗೊಂದು ಸಹಾಯ ಸಿಕ್ಬಿಟ್ಟಿದೆ ಅಂದ್ರೆ ಅವ್ರನ್ನ ನಾವು ಥ್ಯಾಂಕ್ ಮಾಡ್ಬೇಕು. ಕೆಲಸ ಆಗ್ಬಿಟ್ಟಿದೆಲ್ಲ ಹೋಗ್ತೀನಿ ಅನ್ನೋ ತರ ಇರಂಗಿಲ್ಲ. ಅವ್ರು ನಮ್ಗೋಸ್ಕರ ಸಹಾಯ ಮಾಡಿದ್ದಾರೆ, ಯು ನೀಡ್ ಟು ಥ್ಯಾಂಕ್ ದಟ್ ಪರ್ಸನ್. ಬೇಡದೇ ಇರೋ ವಿಷಯಗಳನ್ನ ಮಾತಾಡಂಗಿಲ್ಲ. ವಾಟ್ ಇಸ್ ರಿಕ್ವೈರ್ಡ್ ಯು ನೀಡ್ ಟು ಸ್ಪೀಕ್ ಓವರ್ ದೇ. ಮನೆಯಲ್ಲಿ ಮಾತಾಡೋ ವಿಷಯಗಳನ್ನ ಬ್ಯಾಂಕ್ ಅಲ್ಲಿ ಹೋಗಿ ಮಾತಾಡಂಗಿಲ್ಲ. ಅನ್ನೆಸೆಸರಿ ಕಾನ್ವರ್ಸೇಷನ್ ಟು ಬಿ ಅವಾಯ್ಡೆಡ್. Even if at all you know that person very well, he or she might be a relative or a known circle person. ಏನ್ ವಿಷಯನೋ ಆ ಬ್ಯಾಂಕ್ ಹೋಗಿದೆ ಅಂದ್ರೆ ಆ ಬ್ಯಾಂಕ್ ಸಂಬಂಧವಾಗಿರೋ ವಿಷಯ, ನಿಮ್ಮಿಂದ ಆ ಬ್ಯಾಂಕಿಂದ ಏನ್ ಆಗ್ಬೇಕಾಗಿದೆಯೋ ಅದನ್ನ ತಿಳ್ಕೊಂಡ್ರೇನೆ ಸಾಕು. ಇನ್ ಕ್ಲಾಸ್ ರೂಮ್ ತುಂಬಾ ಮುಖ್ಯ ಅಲ್ವಾ, ಬೇರೆ ಜಾಗ ಎಲ್ಲ ನೋಡ್ಬಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಹೇಗಿರ್ಬೇಕು, ಮಾತಾಡೋಕ್ ಮುಂಚೆ ಹ್ಯಾಂಡ್ ನ ರೈಸ್ ಮಾಡಬೇಕು. ಟೀಚರ್ಸ್ ನ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡಬೇಕು. ಯೂಸ್ ಪೊಲೈಟ್ ಅಂಡ್ ಕ್ಲಿಯರ್ ಲ್ಯಾಂಗ್ವೇಜ್. ಲಿಸನ್ ವೆನ್ ಅದರ್ಸ್ ಆರ್ ಸ್ಪೀಕಿಂಗ್. ಹೇಗ್ ಬಸ್ಸಲ್ಲಿ ನಿಮ್ಮಂತರ ಬೇರೆ ಒಬ್ರು ಪ್ರಯಾಣ ಮಾಡ್ತಿದಾರೋ ಅದೇ ತರಾನೇ ಕ್ಲಾಸಲ್ಲಿ ನಿಮ್ ತರ ಸ್ಟೂಡೆಂಟ್ಸೇ, ವಿದ್ಯಾರ್ಥಿಗಳು ಬೇರೆಯವರು ಇದ್ದಾರೆ, ಅವ್ರಿಗೆ ಆಪರ್ಚುನಿಟಿ ಕೊಡ್ಬೇಕು. ಅವ್ರು ಮಾತಾಡುವಾಗ ಕೇಳಿಸ್ಕೋಬೇಕು. ಅಕಸ್ಮಾತ್ ನಿಮ್ಗೂ ಅವ್ರಿಗೂ ಒಂದೇ ತರದ ಡೌಟ್ ಇರ್ಬೋದು, ಅವ್ರು ಕೇಳಕ್ ಮುಂಚೆನೆ ನಾನ್ ಮಾತಾಡ್ಬಿಟ್ಟೆ ಅಂದ್ರೆ ಅವ್ರು ಮಾತಾಡ್ ಮುಗಿಸಿದ್ರೇನೆ ನನ್ಗೆ ಗೊತ್ತಾಗತ್ತೆ ನನ್ನಲ್ಲಿರೋ ಡೌಟ್ ಅವ್ರಿಗೂ ಬಂದಿದ್ಯಾ, ಅದನ್ನೇ ಅವ್ರು ಕೇಳ್ತಿದಾರ ಅನ್ನೋದು ಹೇಗ್ ಗೊತ್ತಾಗತ್ತೆ. ಅವ್ರು ಮಾತಾಡುವಾಗ ನಾವು ಗಮನ ಕೊಟ್ಟು ಕೇಳ್ಬೇಕು. ಕರೆಕ್ಟಾ? ಸೊ ಕ್ಲಾಸ್ ರೂಮ್ ಡೂಸ್ ಅಂಡ್ ಡೋಂಟ್ಸ್. ಡೂ ಆಸ್ಕ್ ಡೌಟ್ಸ್ ಪೊಲೈಟ್ಲಿ. ಡೌಟ್ಸ್ ನ ಕೇಳಿ, ಮ್ಯಾಮ್ 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 ನನಗೆ ಒಂದು ಡೌಟ್ ಮ್ಯಾಮ್ ಮ್ಯಾಮ್ ಮ್ಯಾಮ್. ಟೀಚರ್ನ ಮಾತಾಡಕ್ ಬಿಡ್ಬೇಕು, ಕೊಟ್ಟಿರೋ ಸಮಯ ಆವಾಗ ಡೌಟ್ ನ ಕೇಳ್ಬೇಕು. ಡೂ ಪಾರ್ಟಿಸಿಪೇಟ್ ರೆಸ್ಪೆಕ್ಟ್ಫುಲಿ ಇನ್ ಡಿಸ್ಕಷನ್ಸ್. ಡೋಂಟ್ ಇಂಟರಪ್ಟ್ ದ ಟೀಚರ್ ಆರ್ ಕ್ಲಾಸ್ಮೇಟ್ಸ್. ಟೀಚರ್ ಮಾತಾಡುವಾಗ್ಲೂ ಸರಿ, ಕ್ಲಾಸ್ಮೇಟ್ಸ್ ಮಾತಾಡ್ತಾ ಇರುವಾಗ್ಲೂ ಸರಿ, ಅಂದ್ರೆ ಮಾತಾಡೋದಂದ್ರೆ ಪರ್ಟೈನಿಂಗ್ ಟು ದಿ ಟಾಪಿಕ್ ದಟ್ ಇಸ್ ಬೀನ್ ಎಕ್ಸ್ಪ್ಲೈನ್ಡ್ ಇನ್ ದ ಕ್ಲಾಸ್. ಆವಾಗ ಮಧ್ಯದಲ್ಲಿ ಮಾತಾಡಂಗಿಲ್ಲ, ಯಾಕಂದ್ರೆ ಅವರೊಂದು ಟೋನಲ್ಲಿ ಮಾತಾಡ್ತಿರ್ತಾರೆ. ನೀವು ಮಾತಾಡ್ಬಿಟ್ರೆ ಮಧ್ಯದಲ್ಲಿ ಅವ್ರಿಗೆ ಏನ್ ಕೇಳ್ಬೇಕು, ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅದು ಮರ್ತೋಗ್ಬಿಡ್ತಾರೆ. they might miss out few points. Don't use slang or disrespectful words. ನೀವು ನಿಮ್ ಫ್ರೆಂಡ್ ಹತ್ರ ಸೆಪರೇಟ್ ಆಗಿ ಮಾತಾಡುವಾಗ ಅದು ಬೇರೆ ತರ, ಕ್ಲಾಸ್ ರೂಮ್ ಅಲ್ಲಿ ಮಾತಾಡುವಾಗ ಅದು ಒಂಥರ ಮಾತಾಡ್ಬೇಕು. ಯು ಶುಡೆಂಟ್ ಯೂಸ್ ಸಾರಿ ಫುಲ್ ವರ್ಡ್ಸ್ ಆರ್ ಡಿಸ್ರೆಸ್ಪೆಕ್ಟ್ಫುಲ್ ವರ್ಡ್ಸ್ ಆರ್ ಯೂಸ್ ಸ್ಲ್ಯಾಂಗ್. ಏನಪ್ಪಾ ಹಿಂಗಿದ್ಯೋ ಈ ತರ ಎಲ್ಲ ಹೇಳಂಗಿಲ್ಲ. ಯು ನೀಡ್ ಟು ಹ್ಯಾವ್ ಅಪ್ರಾಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್, ಟೋನ್. ಲ್ಯಾಂಗ್ವೇಜ್ ಶುಡ್ ಬಿ ಇನ್ ಅ ಪ್ರಾಪರ್ ಮ್ಯಾನರ್. ಸೊ ಗುಡ್ ಕಾನ್ವರ್ಸೇಷನ್ ಇಟ್ ಬಿಲ್ಡ್ಸ್ ಕಾನ್ಫಿಡೆನ್ಸ್. ಒಳ್ಳೆ ರೀತಿಯಾಗಿರೋ ಕಾನ್ವರ್ಸೇಷನ್ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಾಗ್ಸುತ್ತೆ. ಅದು ಮಾತ್ರ ಅಲ್ಲದೆ ಪೊಲೈಟ್ನೆಸ್ ಮೇಕ್ಸ್ ಕಮ್ಯುನಿಕೇಶನ್ ಎಫೆಕ್ಟಿವ್. ಪ್ರಾಕ್ಟಿಸ್ ರೆಸ್ಪೆಕ್ಟ್ಫುಲ್ ಸ್ಪೀಕಿಂಗ್ ಎವ್ರಿವೇರ್. ಇಂತಹ 4 ಜಾಗಗಳು ಮಾತ್ರ ನೆನಪಲ್ಲಿ ಇಟ್ರೆ ಸಾಕಾಗಲ್ಲ. ನೀವು ಎಲ್ಲೇ ಹೋದ್ರೂ ಈ ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೇಕು. So keeping these things in mind,
we'll see few conversations, okay, that happens in the places that I had mentioned at the bus stop, market, bank, okay. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. Ravi says, ಎಕ್ಸ್ಕ್ಯೂಸ್ ಮೀ, ಇಸ್ ದಿಸ್ ದ ಬಸ್ ಸ್ಟಾಪ್ ಫಾರ್ ದ ಸಿಟಿ ಲೈಬ್ರರಿ? ಈ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಬೇಕಾ ಸಿಟಿ ಲೈಬ್ರರಿಗೆ ಹೋಗ್ಬೇಕಾದ್ರೆ? ಅನಿತಾ ಸೇಸ್, ಎಸ್ ಇಟ್ ಇಸ್, ಯು ನೀಡ್ ಟು ಟೇಕ್ ಬಸ್ ನಂಬರ್ 23. ಹೌದು, ಇಲ್ಲೇ ನಿಂತ್ಕೋಬೇಕು. ಇಲ್ಲಿಂದ ಆ ಸಿಟಿ ಲೈಬ್ರರಿಗೆ ಹೋಗ್ಬೇಕಂದ್ರೆ 23ನೇ ನಂಬರ್ ಬಸ್ ನಂಬರ್ ಅಲ್ಲಿ ಆ ಬಸ್ ಅಲ್ಲಿ ಹೋಗ್ಬೇಕು. ಸೊ ಅನಿತಾ advises to catch bus number 23. See, he greets back. Oh, thank you. Do you know how often the bus comes? ಎಷ್ಟು ಸತಿ ಆ ಬಸ್ ಅನ್ನೋದು ಬರುತ್ತೆ, ಆ ಬಸ್ ಈ ಜಾಗಕ್ಕೆ ಹೋಗೋದು ಇಲ್ಲಿ ಬರುತ್ತೆ. ಸೊ ಹಿ ಗ್ರೀಟ್ಸ್ ದಿ ಅದರ್ ಪರ್ಸನ್. ಅಲ್ಲಲ್ಲಿ ಎಲ್ಲೆಲ್ಲ ಬೇಕೋ ಅಲ್ಲಿ ಥ್ಯಾಂಕ್ ಯು, ಪ್ಲೀಸ್ ಅನ್ನೋ ಪದಗಳನ್ನ ನಾವು ಬಳಸ್ಬೇಕಂತ ಹೇಳಿದ್ನಲ್ಲ. ಸೊ ಯು ನೀಡ್ ಟು ಯೂಸ್ ಪೊಲೈಟ್ ವರ್ಡ್ಸ್ ಅಂಡ್ use pleasing words such as please, thank you, excuse me. Right? See, Anita says it usually arrives every 15 minutes, but sometimes it gets delayed during rush hours. ಅವಳಿಗೆ ಗೊತ್ತಿರೋ ವಿಷಯನ ಎಷ್ಟು ಪೊಲೈಟ್ ಆಗಿ ಇನ್ಫಾರ್ಮ್ ಮಾಡ್ತಾರೆ. ನನ್ಗೆ ಗೊತ್ತಿಲ್ಲ, ನೀವು ಬೇರೆ ಯಾರನ್ನ ಕೇಳಿ ಅಂತ ಹೇಳಲಿಲ್ಲ. ಯೂಶುವಲ್ ಆಗಿ ಆ ಬಸ್ಸು ಎವ್ರಿ 15 ಮಿನಿಟ್ಸ್ ಬರುತ್ತೆ. ಕೆಲವು ಸಮಯಗಳಲ್ಲಿ ಅದು ಡಿಲೇಡ್ ಆಗಿ ಬರುತ್ತೆ, ಯಾಕಂದ್ರೆ ಟ್ರಾಫಿಕ್ ಅವರ್ಸ್ ಅಲ್ವಾ, ಲೇಟ್ ಆಗಿ ಬರ್ಬೋದು. Ravi, I see. I'm going there for the first time, so I wasn't sure. ಮೊದಲೇ ಸತಿನೇ ನಾನು ಆ ಜಾಗಕ್ಕೆ ಹೋಗ್ತಾ ಇರೋದು. ಅದ್ರ ಬಗ್ಗೆ ನಂಗೆ ಹೆಚ್ಚಾಗಿ ಗೊತ್ತಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಕೇಳಿದೆ. ಡೋಂಟ್ ವರಿ, ದ ಕಂಡಕ್ಟರ್ ವಿಲ್ ಅನೌನ್ಸ್ ದಿ ಸ್ಟಾಪ್ಸ್. ಹೇಗಿದ್ರು ನೀವೇನು ಗಾಬರಿ ಪಡೋಗಿಲ್ಲ. ಬಸ್ ಕಂಡಕ್ಟರ್ ಹೇಳ್ತಾರೆ ಎಲ್ಲೆಲ್ಲ ನಿಲ್ಲತ್ತೆ, ಆ ಬಸ್ ಸ್ಟಾಪ್ಸ್ ಆ ಸ್ಟಾಪಿಂಗ್ ಬರುವಾಗೆಲ್ಲ ಹೇಳ್ತಾರೆ, ನೀವೇನು ಯೋಚನೆ ಮಾಡೋಂಗಿಲ್ಲ. ಸೊ ಶಿ ಕನ್ವಿನ್ಸಸ್ ಹಿಮ್ ಆಸ್ ವೆಲ್. ಈ ತರ ಏನು ಗಾಬರಿ ಪಡೋಂಗಿಲ್ಲ, ಕಂಡಕ್ಟರ್ ಹೆಲ್ಪ್ ಮಾಡ್ತಾರೆ, ಇಲ್ಲೆಲ್ಲ ಸ್ಟಾಪ್ ಮಾಡ್ತಾರೋ ಅಲ್ಲೆಲ್ಲ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ರವಿ ಅದಕ್ಕೆ ಹೇಳ್ತಾ ಇದ್ದಾನೆ, ದಟ್ಸ್ ಗುಡ್ ಟು ನೋ. ಡು ಯು ಟ್ರಾವೆಲ್ ಆನ್ ದಿಸ್ ರೂಟ್ ಎವ್ರಿ ಡೇ? ಹಂಗಂದ್ರೆ ನೀವು ದಿನ ಈ ದಾರಿಯಲ್ಲೇ ಪ್ರಯಾಣ ಮಾಡ್ತೀರಾ? ಅನಿತಾ ಸೇಸ್, ಎಸ್, ಐ ಗೋ ಟು ಸ್ಕೂಲ್ ಯೂಸಿಂಗ್ ದಿಸ್ ಬಸ್. ಹೌದು, ಸ್ಕೂಲ್ಗೆ ನಾನು ಈ ಬಸ್ಸಲ್ಲೇ ಹೋಗೋದು. ತುಂಬಾ ಕನ್ವೀನಿಯಂಟ್ ಆಗಿರತ್ತಲ್ಲ. ಥ್ಯಾಂಕ್ ಯು ಫಾರ್ ಯೋರ್ ಹೆಲ್ಪ್. ಸೊ ರವಿ, thanks Anita for helping him out in catching the required bus. Anita, you're welcome. Have a safe journey. ಓಕೆ ಬಾಯ್ ಅಂತ ಹೇಳಿ ಮುಗಿಸಿಲ್ಲ. ಒಳ್ಳೆ ಪ್ರಯಾಣವಾಗಿರ್ಲಿ ನಿಮ್ಗೆ, ಹ್ಯಾವ್ ಅ ಸೇಫ್ ಜರ್ನಿ ಅಂತ ಹೇಳಿ ಈ ಕಮ್ಯುನಿಕೇಶನ್ ನ ಮುಗಿಸ್ತಿದ್ದಾರೆ. ಈ ಕಮ್ಯುನಿಕೇಶನ್ ಆಗೋದು ಬಸ್ ಸ್ಟಾಪ್ ಅಲ್ಲಿ ಇತ್ತು. ಹೇಗ್ ಕಮ್ಯುನಿಕೇಟ್ ಮಾಡ್ತಾರೆ, ಹೇಗ್ ರಿಪ್ಲೈ ಮಾಡ್ತಾರೆ, ಒಂದೊಂದು ಜಾಗದಲ್ಲೂ ಹೇಗ ಗ್ರಾಟಿಟ್ಯೂಡು, ಥ್ಯಾಂಕ್ ಯು, ಪ್ಲೀಸ್, ಕೇಳೋ ಇನ್ಫಾರ್ಮೇಶನ್ ಎಷ್ಟು ಪೊಲೈಟ್ ಆಗಿ ಕೇಳ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಲ್ವಾ? So this was communication at bus stop. Now, second scenario, at the bank.
ಕಸ್ಟಮರ್ ಬ್ಯಾಂಕಿಗೆ ಹೋದ್ರೆ ಕಸ್ಟಮರ್ ಇರ್ತಾರೆ, ಬ್ಯಾಂಕರ್ ವುಡ್ ಬಿ ದೆ. ಸೊ ಕಸ್ಟಮರ್ ಸೇಸ್, ಗುಡ್ ಮಾರ್ನಿಂಗ್ ಮೇಡಮ್, ಐ ವುಡ್ ಲೈಕ್ ಟು ಡೆಪಾಸಿಟ್ ಸಮ್ ಮನಿ ಇನ್ ಟು ಮೈ ಸೇವಿಂಗ್ಸ್ ಅಕೌಂಟ್. ನನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡನ್ನ ಡೆಪಾಸಿಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬ್ಯಾಂಕ್ ಆಫೀಸರ್ ಸೇಸ್, ಗುಡ್ ಮಾರ್ನಿಂಗ್, ಹಿ ಗ್ರೀಟ್ಸ್ ದಟ್ ಪರ್ಸನ್ ಆಸ್ ವೆಲ್, ಪ್ಲೀಸ್ ಫಿಲ್ ಇನ್ ದ ಡೆಪಾಸಿಟ್ ಸ್ಲಿಪ್ ಅಂಡ್ ಹ್ಯಾಂಡ್ ಇಟ್ ಓವರ್ ಟು ಮೀ. ಹಂಗಂದ್ರೆ ಆ ಡೆಪಾಸಿಟ್ ಫಾರ್ಮ್ ನ ಫಿಲ್ ಅಪ್ ಮಾಡಿ ನನ್ನ ಹತ್ರ ಅದನ್ನ ಕೊಡಿ ಅಂತ ಬ್ಯಾಂಕ್ ಆಫೀಸರ್ ಹೇಳ್ತಿದ್ದಾರೆ. For that, the customer says, all right, could you please tell me where to write my account number? ಹಂಗಂದ್ರೆ ಆ ಅಕೌಂಟ್ ನಂಬರ್ನ ಎಲ್ಲಿ ಬರಿಬೇಕು ಅನ್ನೋದನ್ನ ನನಗೆ ಸ್ವಲ್ಪ ಗೈಡ್ ಮಾಡಕ್ಕಾಗತ್ತಾ? ನೋಡಿ, ಎಲ್ಲೋ ಗೊತ್ತಿಲ್ಲ ಒಂದು ವಿಷಯ, ಎಲ್ಲಿ ಫಿಲ್ ಅಪ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆ ಬ್ಯಾಂಕ್ ಆಫೀಸರ್ ಹತ್ರ ಎಷ್ಟು ಪೊಲೈಟ್ ಆಗಿ ಕೇಳ್ತಾರೆ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಕುಡ್ ಯು ಪ್ಲೀಸ್ ಟೆಲ್ ಮಿ ವೇರ್ ಟು ರೈಟ್ ಮೈ ಅಕೌಂಟ್ ನಂಬರ್. ಅದಕ್ಕೆ ಬ್ಯಾಂಕ್ ಆಫೀಸರ್ ಹೇಳ್ತಿದ್ದಾರೆ, ಯು ಶುಡ್ ರೈಟ್ ಇಟ್ ಇನ್ ದಿಸ್ ಬಾಕ್ಸ್ ಅಟ್ ದಿ ಟಾಪ್ ಆಫ್ ದಿ ಸ್ಲಿಪ್. ನೀವು ಆ ಬಾಕ್ಸ್ ಒಳಗೆ ಬರಿಬೇಕು, ಟಾಪ್ ಆಫ್ ದಿ ಸ್ಲಿಪ್, ಆ ಸ್ಲಿಪ್ ಮೇಲ್ಗಡೆ ಆ ಬಾಕ್ಸ್ ಒಳಗೆ ಬರಿಬೇಕು ಅಂತ ಗೈಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು, ಐ ಆಮ್ ನ್ಯೂ ಟು ಬ್ಯಾಂಕಿಂಗ್ ಸೊ ಐ ಆಮ್ ಲಿಟಲ್ ಕನ್ಫ್ಯೂಸ್. ನನಗೆ ಈ ಬ್ಯಾಂಕ್ ಸಂಬಂಧವಾಗಿರೋ ವಿಷಯ ಎಲ್ಲ ನನಗೆ ಹೊಸದು, ಅಷ್ಟೇ ನನಗೆ ಗೊತ್ತಿಲ್ಲ, ನನಗೆ ಕನ್ಫ್ಯೂಸ್ ಆಗಿದೆ, ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಕೇಳ್ತಿರೋದು. ಅದಕ್ಕೆ ಬ್ಯಾಂಕ್ ಆಫೀಸರ್ ಹೇಳ್ತಿದ್ದಾರೆ, ದಟ್ಸ್ ಪರ್ಫೆಕ್ಟ್ಲಿ ಫೈನ್, ಟೇಕ್ ಯುವರ್ ಟೈಮ್ ಅಂಡ್ ಫಿಲ್ ಇಟ್ ಕೇರ್ಫುಲಿ. ಆದಷ್ಟು ಸಮಯ ಬೇಕಂದ್ರೂ ನೀವು ತಗೋಬಹುದು, ಆದ್ರೆ ತುಂಬಾ ಕೇರ್ಫುಲ್ ಆಗಿ ಫಿಲ್ ಅಪ್ ಮಾಡಿ ಕೊಡಿ. ಅದೇ ಅಕೌಂಟ್ ನಂಬರ್ ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ಬೇರೆ ಯಾರಿಗೋ ಅಕೌಂಟ್ ಹೋಗ್ಬಿಡತ್ತಲ್ವಾ. ಸೊ ಅದಕ್ಕೆ ಇವ್ರು ಹೇಳ್ತಿದ್ದಾರೆ, ಟೇಕ್ ಯೋರ್ ಟೈಮ್ ಅಂಡ್ ಫಿಲ್ ಇಟ್ ಕೇರ್ಫುಲಿ. Customer says, for that, I've completed the form. Here it is along with the cash. ನಾನು ಆ ಫಾರ್ಮ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ ಫಿಲ್ ಅಪ್ ಮಾಡೋದಿಕ್ಕೆ. ನೋಡಿ, ಆ ಜೊತೆಗೆ ಆ ದುಡ್ಡನ್ನು ಕೊಡ್ತಿದ್ದೀನಿ ಅದ್ರ ಜೊತೆಗೆ. ಬ್ಯಾಂಕ್ ಆಫೀಸರ್ ಅದಕ್ಕೆ ಹೇಳ್ತಿದ್ದಾರೆ, ಥ್ಯಾಂಕ್ ಯು, ಪ್ಲೀಸ್ ವೇಟ್ ಫಾರ್ ದ ಮೊಮೆಂಟ್ ವೈಲ್ ಐ ಪ್ರಾಸೆಸ್ ದ ಟ್ರಾನ್ಸಾಕ್ಷನ್. ಸ್ವಲ್ಪ ಸಮಯ ಆಗಿ ಇಲ್ಲಿ ಕಾಯಿರಿ, ನಾನೇನದನ್ನ ಆ ಟ್ರಾನ್ಸಾಕ್ಷನ್ ನಾನು ಪ್ರಾಸೆಸ್ ಮಾಡ್ತೀನಿ. ಶ್ಯೂರ್. ಬ್ಯಾಂಕ್ ಆಫೀಸರ್, ಯುವರ್ ಮನಿ ಹ್ಯಾಸ್ ಬಿನ್ ಡೆಪಾಸಿಟೆಡ್ ಸಕ್ಸಸ್ಫುಲಿ. ಸಕ್ಸಸ್ಫುಲ್ ಆಗಿ ನಿಮ್ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟಿದೀನಿ. ಅಲ್ಲಿ ಒಂದು ರಿಸಿಪ್ಟ್ ಅಂದ್ರೆ ಒಂದು ಡಾಕ್ಯುಮೆಂಟ್ ನ ಫಿಲ್ ಅಪ್ ಮಾಡಿದ್ರೆ, ಸಾರಿ, ಒಂದು ಸ್ಲಿಪ್ ನ ಫಿಲ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡಿ ಅಂತ ಕೊಟ್ರೆ, ಡೆಪಾಸಿಟ್ ಮಾಡಿ ಆಯ್ತು ಅನ್ನೋದಕ್ಕೆ ಒಂದು ರೆಸಿಪ್ಟ್ ಕೊಡ್ತಾರೆ. ಅಂದ್ರೆ ದುಡ್ಡಾಗಿದ್ದು ನಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದು ತಿಳಿಸೋ ತರ. ಸೊ ಅದಕ್ಕೆ ಬ್ಯಾಂಕ್ ಆಫೀಸರ್ ಹೇಳ್ತಿದ್ದಾರೆ, your money has been deposited successfully. Here is your receipt. ತಗೊಳ್ಳಿ, ಇಲ್ಲೇ ನಿಮ್ ರಿಸಿಪ್ಟ್. ಕಸ್ಟಮರ್ ಸೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಹೆಲ್ಪ್. ನೀವು ನಮ್ಗೆ ತುಂಬಾ ಸಹಾಯ ಮಾಡಿದಿರಾ, ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್, ಹ್ಯಾವ್ ಅ ನೈಸ್ ಡೇ. ನಿಮ್ಗೂ ಒಳ್ಳೆ ದಿನ ಆಗ್ಲಿ, ಯು ಆರ್ ವೆಲ್ಕಮ್ ಅಂತ ಬ್ಯಾಂಕ್ ಆಫೀಸರ್ ಕಾನ್ವರ್ಸೇಷನ್ ನ ಮುಗಿಸ್ತಿದ್ದಾರೆ. So this was the conversation that takes place in a bank. ಬ್ಯಾಂಕ್ ಅಲ್ಲಿ ನಡೆಯೋ ಒಂದು ಕಾನ್ವರ್ಸೇಷನ್ ನಾವು ನೋಡಿದೀವಿ, ಆಯ್ತಾ. ಬಸ್ ಸ್ಟಾಪ್ ನೋಡ್ಬಿಟ್ವಿ, ಬ್ಯಾಂಕ್ ಅನ್ನ ನೋಡ್ಬಿಟ್ವಿ, ಇವಾಗ ಅಂಗಡಿಯಲ್ಲಿ ನೋಡೋಣ. ಅಂಗಡಿನ ಕ್ಲಾಸ್ ರೂಮ್ ನೋಡೋಣ. ಕ್ಲಾಸ್ ರೂಮ್ ಅಲ್ಲಿ ಏನೆಲ್ಲ ನೆನಪಲ್ಲಿ ಇಟ್ಕೊಬೇಕಂತ ಹೇಳಿದೆ. ವಿಲ್ ಸಿ ಹೌ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ನೌ. Teacher says, good morning students, have you all completed your homework? The student says, good morning ma'am, yes we have. Teacher says, that's good to hear. ಕೇಳೋದಕ್ಕೆ ಸಂತೋಷ ಆಗ್ತಿದೆ. Who would like to read the first answer? ಯಾರ ಫಸ್ಟ್ ಆನ್ಸರ್ ನ ಓದೋಕೆ ಆಸೆ ಪಡ್ತಿದ್ದೀರಾ? ನೀವೆಲ್ಲರಿಗೂ ಆನ್ಸರ್ ಸರಿ ಗೊತ್ತಿದ್ರೆ ನಾನ್ ಹೇಳ್ತೀನಿ ಮ್ಯಾಮ್, ನಾನ್ ಹೇಳ್ತೀನಿ ಅಂತ ಯು ವಿಲ್ ರೇಸ್ ಯೋರ್ ಹ್ಯಾಂಡ್, ರೈಟ್? ಸೊ ಟೀಚರ್ ಇಸ್ ಆಸ್ಕಿಂಗ್ ಹೂ ವುಡ್ ಲೈಕ್, so teacher is asking who would read out the first answer.
ಸುಮನ್ ಸೇಸ್, ಮೇ ಐ ರೀಡ್ ಇಟ್ ಮ್ಯಾಮ್? ನಾನ್ ಹೇಳ್ಬೋದಾ ಮ್ಯಾಮ್? ನಾನ್ ಹೇಳ್ಬೋದಾ? ಓದ್ ತೋರ್ಸ್ಬೋದಾ ಆನ್ಸರ್ನ? ಸಿ ಹೌ ಪ್ಲೀಸಿಂಗ್ಲಿ ದಟ್ ಪರ್ಸನ್ ಇಸ್ ಆಸ್ಕಿಂಗ್. ಮೇ ಐ ರೀಡ್ ಮ್ಯಾಮ್? ನಾನ್ ಹೇಳ್ತೀನಿ ಮ್ಯಾಮ್ ಅಂತಾನೆ ಹೇಳಿಲ್ಲ. ನಾನ್ ಹೇಳ್ಬೋದಾ ಮ್ಯಾಮ್? ಸೊ ಪೊಲೈಟ್ ಇಟ್ ಇಸ್. ಇದನ್ನೇ ನಾನು ಹೇಳಿರೋದು. ಒಂದೊಂದು ಕಮ್ಯುನಿಕೇಶನ್ ಅಲ್ಲೂ ತುಂಬಾ ಮೆತ್ತಗ್ ಮಾತಾಡೋದು, ಪೊಲೈಟ್ ಆಗಿ ಮಾತಾಡೋದು ತುಂಬಾ ಅವಶ್ಯಕತೆಯಿಂದ ಇದೆ. ಟೀಚರ್ ಸೇಸ್, yes, please go ahead. Suman says, she reads out the answer. Teacher, well done. Can anyone add another point? ಆ ಕೊಟ್ಟಿರೋ ಆನ್ಸರ್ಗೆ, ಆ ಹೇಳಿರೋ ಆನ್ಸರ್ಗೆ ಬೇರೆ ಏನಾದ್ರೂ ಪಾಯಿಂಟ್ ಆಡ್ ಮಾಡಕ್ಕಾಗತ್ತಾ ಯಾರಿಗಾದ್ರೂ? ಆ ತರ ಟೀಚರ್ ಕೇಳ್ತಿದ್ದಾರೆ. ರಾಹುಲ್ ಸೇಸ್, ಮ್ಯಾಮ್, ಐ ಥಿಂಕ್ ವಿ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ಅನ್ ಎಕ್ಸಾಂಪಲ್. ಇದ್ರ ಜೊತೆಗೆ ಒಂದು ಉದಾಹರಣೆ ಸೇರಿಸಿದ್ರು ಒಳ್ಳೇದಾಗತ್ತೆ. ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು ಮ್ಯಾಮ್. ಎಕ್ಸಲೆಂಟ್ ಸಜೆಷನ್ ಅಂತ ಟೀಚರ್ ರೆಸಿಪ್ರೋಕೇಟ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ರಾಹುಲ್ thanks his teacher. Remember, active participation makes learning more effective. ಇವಾಗ ನೀವು ಒಂದು ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಾ, ನೀವು ಒಂದು ಪಾಯಿಂಟ್ ನ ಶೇರ್ ಮಾಡ್ತೀರಾ, ಅದ್ರ ಜೊತೆಗೆ ನಿಮ್ ಫ್ರೆಂಡ್ ಒಂದು ಪಾಯಿಂಟ್ ನ ಆಡ್ ಮಾಡ್ತಿದಾರೆ. ನಿಮ್ಗೆ ಗೊತ್ತಿರೋ ವಿಷಯಕ್ಕಿಂತ ಇನ್ನೊಂದು ವಿಷಯ ಹೆಚ್ಚಾಗಿ ನಿಮ್ ಫ್ರೆಂಡ್ ಮೂಲಕ ನಿಮ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ ಅಲ್ವಾ? ಸೊ active participation is very important. So how does that help? It makes learning more effective. Students, yes ma'am. Uniformly, all of them agrees to what the teacher says. So now we had seen communication that happens in bus stop, bank, and instead of market or shop, I had given a classroom. Okay. We have various circumstances. So these three circumstances was seen. ಈಗ ಏನ್ ಮಾಡೋಣ ಅಂದ್ರೆ ಆರ್ಟಿಕಲ್ಸ್ ಮತ್ತೆ ಕಂಜಂಕ್ಷನ್ಸ್ ನ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಮತ್ತೊಬ್ಬೇ ಇದೀವಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಆರ್ಟಿಕಲ್ಸ್ ಅಂದ್ರೆ ಏನು? ದೇ ಆರ್ ವರ್ಡ್ಸ್ ಯೂಸ್ ಬಿಫೋರ್ ನೌನ್ಸ್. ನೌನ್ ಮುಂಚೆ ಉಪಯೋಗಿಸುವ ಪದಗಳೇ ಈ ಆರ್ಟಿಕಲ್ಸ್ ಅನ್ನೋದು. ಅದರಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ವಿ? ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಅನ್ನೋದು ದ, indefinite article a and an. They tell us whether a noun is general or specific. ಕೊಟ್ಟಿರೋ ನಾಮಪದವಾದದ್ದು ಜನರಲ್ ಆಗಿರೋದಾ ಇಲ್ಲಾಂದ್ರೆ ಸ್ಪೆಸಿಫಿಕ್ ಆಗಿರೋದಾ ಅನ್ನೋದು ನಮ್ಗೆ ತಿಳಿಸುತ್ತೆ. ಎಕ್ಸಾಂಪಲ್ಸ್ or the articles that we use are a, an, and the. So indefinite articles, what are they? They are a and an. ಯಾಕೆ ಅದನ್ನ indefinite ಅಂತ ಕರಿತೀವಿ? Because they are used for non-specific nouns. I want a book. You go to a shop. One moment. You go to a shop and ask the shopkeeper. Specifically ಏನಿಲ್ಲ, I want a notebook. I want a long notebook and a short notebook. ಒಂದು ಲಾಂಗ್ ನೋಟ್ಬುಕ್, ಒಂದು ಶಾರ್ಟ್ ನೋಟ್ಬುಕ್ ಬೇಕು ಅಂತ ಹೇಳ್ತಿಲ್ಲ. ಯಾವುದೋ ಒಂದು ಲಾಂಗ್ ನೋಟ್ಬುಕ್. ಸ್ಪೆಸಿಫಿಕ್ ಆಗಿ ಕ್ಲಾಸ್ಮೇಟ್ ನಟರಾಜ್ ಅದ್ ಬೇಕಿತ್ತಂದ್ರೆ ಐ ವಾಂಟ್ ದಿ ಕ್ಲಾಸ್ಮೇಟ್ ನೋಟ್ಬುಕ್, ಲಾಂಗ್ ನೋಟ್ಬುಕ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದ. ಯಾವುದೋ ಒಂದು ಲಾಂಗ್ ನೋಟ್ಬುಕ್ ಚೆನ್ನಾಗಿರ್ಬೇಕು ಬರೆಯೋದಿಕ್ಕೆ. ಸೊ ಹೇಗೆ ಹೇಳ್ತೀರಾ? You will use article a at that place. And is used for words before a vowel word. A ಅನ್ನೋದು ಕಾನ್ಸನೆಂಟ್ ವರ್ಡ್, an ಅನ್ನೋದು vowel word ಮುಂಚೆ ಉಪಯೋಗಿಸ್ತೀವಿ. All these are used for one particular noun, singular nouns. Definite article the, it is used for specific or no nouns. ಆಲ್ರೆಡಿ ನಮ್ಗೆ ಅದ್ ಬಗ್ಗೆ ಗೊತ್ತಿದೆ, ಅದನ್ನ ರೆಫರ್ ಮಾಡ್ತಿದೀವಿ ಅಂದ್ರೆ ಆಗ ದ ಅನ್ನೋ ಆರ್ಟಿಕಲ್ ನ ಬಳಸ್ತೀವಿ. ಶಿ ಹ್ಯಾಸ್ ಅ ಪೆನ್, ಅವಳ ಹತ್ರ ಒಂದು ಪೆನ್ ಇದೆ.
ಅವನೊಂದು ಆರೆಂಜ್ನ ತಿಂದ. ಟೀಚರ್ ಕ್ಲಾಸನ್ನ ಎಂಟರ್ ಮಾಡಿದ್ರು. ಯಾವ ಕ್ಲಾಸಲ್ಲಿ ಹೋಗಿ ಅವ್ರು ಪಾಠ ಹೇಳ್ಕೊಡ್ತಾರೋ ಆ ಕ್ಲಾಸನ್ನ ಎಂಟರ್ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಟೀಚರ್ ಎಂಟರ್ ದ ಕ್ಲಾಸ್ ಅಂತ ಬರೆದಿದ್ದಾರೆ. When it comes to directions, mountains, places, rivers, for all these things we use article. We prefix it with the article the. ನೆನಪಿದತ್ತೆ ಅನ್ಕೊಂಡಿದ್ದೀನಿ. I had given a various phrases wherein we use article prefix with the article the. I'm sorry, I'm having a very bad cold. So, kindly excuse me. Conjunctions. Conjunctions are joining words. ಏನು ಜಾಯಿನ್ ಮಾಡುತ್ತೆ? ದೇ ಜಾಯಿನ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್. ಅದು ಜಾಯಿನ್ ಮಾಡೋಕ್ಕಿಂತ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ನ ಕೊಡೋದಕ್ಕೆ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ದೇ ಹೆಲ್ಪ್ ಫಾರ್ಮಿಂಗ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಅದರಲ್ಲಿ ಟೈಪ್ಸ್ ಇದೆ: ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಕೋರಿಲೇಟಿವ್ ಕಂಜಂಕ್ಷನ್ಸ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಹೇಗೆ ನೆನಪಲ್ಲಿ ಇಟ್ಕೊಬೇಕು ಅಂತ ಹೇಳಿದೀನಿ. ಫ್ಯಾನ್ ವಾಯ್ಸ್, ಫಾರ್ ಅಂಡ್ ನಾಟ್, ಬಟ್ ಆರ್ ಯೆಟ್, ಸ್ಟಿಲ್, ಎಕ್ಸಾಕ್ಟ್ಲಿ. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಲ್ಲಿ ಏನಾಗುತ್ತೆ? ಒಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಮತ್ತೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಆ ಡಿಪೆಂಡೆಂಟ್ ಕ್ಲಾಸ್ ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಮಾತ್ರ ಓದಿದ್ರೆ ನನಗೆ ಪೂರ್ತಿ ಇನ್ಫಾರ್ಮೇಶನ್, ಪೂರ್ತಿ ಸೆಂಟೆನ್ಸ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಮಾತ್ರ ನನಗೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ನನಗೆ ಸಿಗತ್ತೆ. ಈ ಕೋರಿಲೇಟಿವ್ ಕಂಜಂಕ್ಷನ್ಸ್ ಎಲ್ಲ ಜೊತೆಯಾಗೆ ಬರುತ್ತೆ. ಅಂದ್ರೆ ಇಟ್ ಇಸ್ ಆಲ್ವೇಸ್ ಅಪಿಯರ್ ಇನ್ ಪೇರ್ಸ್, ಐದರ್ ಆರ್, neither nor, not only but also, rather than, ಈ ತರ ವರ್ಡ್ಸ್ ಇದೆಲ್ಲ ಕೋರಿಲೇಟಿವ್ ಕಂಜಂಕ್ಷನ್ಸ್. ನೋಡಿದ್ರೆ ಕಂಜಂಕ್ಷನ್ಸ್ ನ ಬಳಸಿ ಎಕ್ಸಾಂಪಲ್ಸ್, ಉದಾಹರಣೆಗಳು ನೋಡ್ಬೋದು. ಶಿ ಇಸ್ ಟಯರ್ಡ್, ಅವಳಿಗೆ ಟಯರ್ಡ್ ಆಗಿದೆ ಆದ್ರೂ ಅವಳು ಸಂತೋಷವಾಗಿದ್ದಾಳೆ. ಶಿ ಇಸ್ ಟಯರ್ಡ್ ಬಟ್ ಹ್ಯಾಪಿ. ಒನ್ ಇಸ್ ಪಾಸಿಟಿವ್, ಅದರ್ ಇಸ್ ನೆಗೆಟಿವ್. ಟಯರ್ಡ್ ಆಗಿದ್ದಾಳೆ ಅನ್ನೋದು ನೆಗೆಟಿವ್ ಆಗಿದೆ, ಆದ್ರೆ ಅದೇ ಸಮಯದಲ್ಲಿ ಅವಳು ಸಂತೋಷವಾಗೂ ಇದ್ದಾಳೆ. But is the conjunction used over here? It is a coordinating conjunction that is used. I stayed home because it was raining. ನಾನು ಯಾಕೆ ಮನೇಲಿದ್ದೆ? ಮಳೆ ಬೀಳ್ತಾನೆ ಇತ್ತು, ಆ ಕಾರಣಕ್ಕೋಸ್ಕರ ನಾನು ಮನೇಲಿದ್ದೆ. ಒಂದು ಕಾರಣ ಹೇಳತ್ತಲ್ಲ, ಬಿಕಾಸ್ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಬಿಕಾಸ್ ಇಟ್ ವಾಸ್ ರೈನಿಂಗ್. ಈ ಸೆಂಟೆನ್ಸ್ ಮಾತ್ರ ಓದಿದ್ರೆ ನನಗೆ ಪೂರ್ತಿಯಾಗಿರೋ ಅರ್ಥ ಸಿಗತ್ತಾ? ಖಂಡಿತ ಇಲ್ಲ. ಅದ್ರ ಮುಂಚೆನೋ ಹಿಂದೆನೋ ಒಂದು ಸೆಂಟೆನ್ಸ್ ಬೇಕಾಗಿತ್ತು. either you come or you call me. ನೀವು ಒಂದು ನೀನ್ ಇಲ್ಲಿ ಬಾ, ಇಲ್ಲಾಂದ್ರೆ ನನಗೆ ಫೋನ್ ಮಾಡು. either you come here or call me. both the teacher and the students agreed. ಟೀಚರು ಮತ್ತೆ ವಿದ್ಯಾರ್ಥಿಗಳು ಇಬ್ರು ಒಪ್ಕೊಂಡ್ರು. ಬೋತ್ and, not only but also, both and, rather than, whether, if. ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ಬಟ್ ಅನ್ನೋದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಬಿಕಾಸ್ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಐದರ್ ಆರ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಬೋತ್ ಅಂಡ್, ಅಗೇನ್ ಇಟ್ ಇಸ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಈ ಪ್ರಶ್ನೆಗೆ ಉತ್ತರಿಸಿ ನೋಡೋಣ. ಹಿ ಬಾಟ್ ಡ್ಯಾಶ್ ಅಂಬ್ರೆಲಾ. and the ನೋ ಆರ್ಟಿಕಲ್. ಒಂದ್ ಛತ್ರಿನ ಅಂತಂದ, ಯಾವ್ದೋ ಒಂದ್ ಛತ್ರಿ, ಸ್ಪೆಸಿಫಿಕ್ ಆಗಿ ಆ ಛತ್ರಿ ಬಗ್ಗೆ ಏನು ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ. ಏನೋ ಒಂದ್ ಅಂಬ್ರೆಲಾನು ಅಂತಂದ. ಆನ್ ಅಂಬ್ರೆಲಾ, umbrella, vowel sounded words. We prefix it with an. She was absent dash, she was sick. ಯಾಕೋಳು ಆಬ್ಸೆಂಟ್ ಆಗಿದ್ಲು? ಹುಷಾರಿರ್ಲಿಲ್ಲ, ಆ ಕಾರಣಕ್ಕೋಸ್ಕರ ಆಬ್ಸೆಂಟ್ ಆಗಿದ್ಲು. ಬಿಕಾಸ್ ಶಿ ವಾಸ್ ಸಿಕ್. ಡ್ಯಾಶ್ ಮೂನ್ ಲುಕ್ಸ್ ಬ್ಯೂಟಿಫುಲ್ ಟು ನೈಟ್. ಇವತ್ತು ರಾತ್ರಿ ಆ ಚಂದ್ರನ್ ಪ್ರಕಾಶ, ಚಂದ್ರ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಬಿಫೋರ್ ಎನಿಥಿಂಗ್ ದಟ್ ಇಸ್ ಯೂನಿಕ್ ಆಫ್ ಇಟ್ಸ್ ಓನ್ ಕೈಂಡ್, ಸನ್, ಮೂನ್, earth. Before these words we prefix it with article the. Identify the type of conjunction. Either you study or you fail. ಒಂದು ಓದ್ಬೇಕು, ಇಲ್ಲಾಂದ್ರೆ ನೀನ್ ಫೇಲ್ ಆಗ್ಬಿಡ್ಬೇಕು. ಯಾವ್ದು ಮಾಡ್ತೀಯಾ? either or. It is correlative conjunction. Okay, fine.
No. Pertaining to these conjunctions and articles, we will see multiple choice questions. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. She wants to become dash engineer when she grows up. ಅವಳಿಗೆ ಇಂಜಿನಿಯರ್ ಆಗ್ಬೇಕು ಅನ್ನೋದು ಆಸೆ ದೊಡ್ಡವಳ ಆದ್ಮೇಲೆ. ಅ ಆ್ಯಂಡ್ ದ ಆರ್ ನೋ ಆರ್ಟಿಕಲ್. ಎರಡನೇ ಪ್ರಶ್ನೆ. ವಿ ರೀಚ್ ಡ್ಯಾಶ್ ಏರ್ಪೋರ್ಟ್ ಅರ್ಲಿ ಇನ್ ದಿ ಮಾರ್ನಿಂಗ್. ವಿ ರೀಚ್ ಅ ಏರ್ಪೋರ್ಟ್, ಆನ್ ಏರ್ಪೋರ್ಟ್, ದ ಏರ್ಪೋರ್ಟ್, ನೋ ಆರ್ಟಿಕಲ್ ರಿಕ್ವೈರ್ಡ್. ಎರಡನೇ ಪ್ರಶ್ನೆ. ವಿ ರೀಚ್ ಡ್ಯಾಶ್ ಏರ್ಪೋರ್ಟ್ ಇನ್ ದಿ ಮಾರ್ನಿಂಗ್. ಅ ಏರ್ಪೋರ್ಟ್, ಆನ್ ಏರ್ಪೋರ್ಟ್, ದ ಏರ್ಪೋರ್ಟ್, ನೋ ಆರ್ಟಿಕಲ್. ಮೂರನೇ ಪ್ರಶ್ನೆ. ಚೂಸ್ ದಿ ಕರೆಕ್ಟ್ ಕಂಜಂಕ್ಷನ್. ಹಿ ಸ್ಟಡಿಡ್ ಹಾರ್ಡ್ ಡ್ಯಾಶ್ ಇಡ್ ನಾಟ್ ಸ್ಕೋರ್ ವೆಲ್. ಚೆನ್ನಾಗಿ ಓದ್ದ ಆದರೆ ಅವನು ಒಳ್ಳೆ ಮಾರ್ಕ್ಸ್ ತೆಗಲಿಲ್ಲ. ಬಿಕಾಸ್, ಆಲ್ದೋ, ಬಟ್, ಸೊ ದ್ಯಾಟ್. Identify the type of conjunction used over here. You can sit here dash there, but not everywhere. ಏನು ಬರುತ್ತೆ? ಆರ್ ದೇರ್. ಈ ಆರ್ ಅನ್ನೋದು ಇಂತಹ coordinating, subordinating, correlative, relative. Choose the correct conjunction. I will not go out dash it stops raining. ಮಳೆ ನಿಂತೋಗೋ ತನಕ ನಾನು ಹೊರಗಡೆ ಹೋಗೋದಿಲ್ಲ. ಆರನೇ ಪ್ರಶ್ನೆ. Choose the correct article. Dash moon shines brightly at night. A moon, an moon, the moon, no article. ಏಳನೇ ಪ್ರಶ್ನೆ. Identify the type of conjunction used. She is intelligent and hardworking. Coordinating, subordinating, correlative, relative. Conjunctive. ಎಂಟನೇ ಪ್ರಶ್ನೆ. Choose the correct conjunction. We stayed indoors dash it was very cold inside. ಯಾಕೆ ನಾವು ಮನೇಲೇ ಇದ್ಬಿಟ್ವಿ? ಯಾಕಂದ್ರೆ ತುಂಬಾ ಹೊರಗಡೆ ಚಳಿಯಾಗಿತ್ತು. ಆ ಕಾರಣಕ್ಕೋಸ್ಕರ ಮನೆಯೊಳಗೆ ಇದ್ಬಿಟ್ವಿ. Next question. He bought dash umbrella from the shop. A and the no article. ಕೊನೆಯ ಪ್ರಶ್ನೆ. Identify the type of conjunction used. Neither the teacher nor the students were late. ಆ ಹೈಲೈಟ್ ಆಗಿರೋ ವರ್ಡ್ಸ್ ಯಾವ ತರದ ಕಂಜಂಕ್ಷನ್? Coordinating, subordinating, correlative, relative.
ಇವತ್ತಿನ ಕ್ಲಾಸಲ್ಲಿ ಕಾನ್ವರ್ಸೇಷನ್ that happens at the bus stop, classroom, bank has been told. Points that we need to keep in mind is also been explained. ಅದಲ್ಲದೆ ಆರ್ಟಿಕಲ್ಸ್ ಕಂಜಂಕ್ಷನ್ ರಿವೈಸ್ ಮಾಡಿದೀವಿ, ಅದಕ್ಕೆ ರಿಲೇಟ್ ಆಗಿರೋ ಎಕ್ಸಿಕ್ಯೂಸ್ ನಾನು ಕೊಟ್ಟಿದ್ದೀನಿ. ಸೊ ಐ ಹೋಪ್ ದ ಸೆಷನ್ ವಾಸ್ ಇಂಟ್ರೆಸ್ಟಿಂಗ್. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ಕೊಳ್ತೀನಿ. ನಿಮ್ಗೆ ಮಧ್ಯದಲ್ಲಿ ಏನಾದರೂ ಡೌಟ್ ಇದ್ರು ನೀವು ನನ್ನ ಹತ್ರ ಕೇಳ್ಬೋದು. ಗಿವ್ ಟು ಕ್ಲಾರಿಫೈ. ಯಾರಿಗಾದ್ರೂ ಏನಾದರೂ ಸಂದೇಹ ಇದ್ರೆ ಕೇಳ್ಬೋದು. Okay, friends. I shall end the session over here, thinking that there are no doubts in today's class that I have taught. We will meet in the next session. Jai Hind, Jai Bharat, Jai Vidya Shakti. Thank you.